ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವ್ರನ್ನ ಒಂದು ಧರ್ಮದ ಆಧಾರದಲ್ಲಿ ಬಿಜೆಪಿಯ ಕೆಲವು ನಾಯಕರು ವಿರೋಧ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಧರ್ಮದ ಆಧಾರದ ಮೇಲೆ ಯಾರನ್ನೂ ಕೂಡ ವಿರೋಧ ಮಾಡೋಕ್ಕಾಗಲ್ಲ. ಎಲ್ಲ ಧರ್ಮವೂ ಕೂಡ ಒಂದೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲೂ ಕೂಡ ಜಾತ್ಯತೀತತೆ ರಾಷ್ಟ್ರ ಭಾರತ ದೇಶ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥದ್ದೇ ಇರ್ತಕ್ಕಂಥದ್ದು. ಯಾವುದೋ ಧರ್ಮದವರು ಅಂತಕ್ಕಂಥದ್ದಕ್ಕೋಸ್ಕರ ವಿರೋಧ ಮಾಡೋಕ್ಕಾಗಲ್ಲ. ನಾವು ಇವತ್ತೇನು ಹೈ ಪವರ್ ಕಮಿಟಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ. ಪ್ರತಿ ವರ್ಷವೂ ಕೂಡ ಕಮಿಟಿ ನಡೆಯುತ್ತೆ. ಅಲ್ಲಿ ತೀರ್ಮಾನಗಳಾಗ್ತವೆ. ಅಲ್ಲೆಲ್ಲರೂ ಕೂಡ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು ಇವರೆಲ್ಲರೂ ಕೂಡ ತೀರ್ಮಾನ ಕೈಗೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸುದೀರ್ಘವಾದಂಥ ಅನುಭವ ಇದೆ. ಅವರು 1983ರಿಂದಲೂ ಕೂಡ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಸುದೀರ್ಘವಾಗಿ ಚಾಮುಂಡಿ ಕ್ಷೇತ್ರದ ಅನುಭವ, ದೇವಾಲಯದ ಅನುಭವ, ಈ ಕ್ಷೇತ್ರದ ಅನುಭವ, ದಸರಾ ಅನುಭವ ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವ್ರಿಗೆ ಗೊತ್ತಿರ್ತಕ್ಕಂಥ ಹಿರಿಯರಿದ್ದಾರೆ. ಸೇರಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಯಾರನ್ನು ದಸರಾ ಕಾರ್ಯಕ್ರಮದ ಉದ್ಘಾಟನೆಗೆ ಕರ್ಕೊಂಡು ಬರ್ತೀರಿ, ಅದನ್ನು ನೀವೇ ತೀರ್ಮಾನ ಮಾಡಿ ಅಂಥೇಳಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ವಿ. ಅವರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಅವರು ಕೂಡ ಒಪ್ಪಿದ್ದಾರೆ. ಅದರಿಂದ ಇದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಪರ ವಿರೋಧ ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಸರಿಯಲ್ಲ. ಅಲ್ಲಲ್ಲ, ಈಗ ಯತ್ನಾಳ್ ಅಂತವರು, ಪ್ರತಾಪ್ ಸಿಂಹ ಅಂತವರು ಒಂದು ರೀತಿ ಮುಸ್ಲಿಂ ಅನ್ನೋ ಒಂದೇ ಒಂದು ಹೆಸರು ಬಂತು ಅಂದ ತಕ್ಷಣ ಅವರು ಯಾರೇ ಆಗಲಿ ಅಲ್ಪಸಂಖ್ಯಾತರಾಗಲಿ, ದಲಿತರಾಗಲಿ, ಹಿಂದುಳಿದವರಾಗಲಿ, ಮುಂದುವರೆದವರಾಗಲಿ, ಯಾರೇ ಆಗಲಿ ಅವರ ಏನು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರೆ ಅವ್ರ ಶಕ್ತಿ ಮೀರಿ ಅಂಥವ್ರನ್ನು ಆಯ್ಕೆ ಮಾಡ್ತಾರೆ. ಅದರಲ್ಲಿ ಯಾವುದೇ ರಾಜಕೀಯ ತಾರತಮ್ಯ ಮಾಡಬಾರ್ದು. ಅಲ್ಲ ಸರ್, ಈಗ ಹಿಂದೂಗಳು ಅಂತ ಹೇಳ್ತಾರೆ, ಬರ್ಗು ರಾಮಚಂದ್ರಪ್ಪ ಆಗ್ಬೋದು, ಗಿರೀಶ್ ಕಾರ್ನಾಡ್ ಆಗ್ಬೋದು, ಅವ್ರು ಯಾರೂ ಸಹ ದೇವ್ರು ನಂಬ್ತಾನೆ ಇರಲಿಲ್ಲ. ಅಂಥವ್ರು ಸಹ ಬಂದು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಇವರು ವಿಚಾರಕ್ಕೆ ನಂಬಲೇಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರ್? ಅವರಲ್ಲಿ ಅವ್ರು ಒಪ್ಪಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅವರು ಒಪ್ಪಿದ್ದಾರೆ. ಅದಕ್ಕೆ ಯಾರೂ ಕೂಡ ನಾವು ಅಡ್ಡವಾದಂಥ, ವಿರುದ್ಧವಾದಂಥ ಮಾತುಗಳನ್ನು ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ.